ಅಂದರೆ ಅವನ ಹೆಸರಲ್ಲಿರುವಂಥ ಸಾಗುವಳಿ ಚೀಟಿ, ಇಶ್ಯೂ ರಿಜಿಸ್ಟ್ರು ಮತ್ತು ಇವೆಲ್ಲ 300ಕ್ಕೂ ಅಧಿಕವಾಗಿ ಇವರೆಲ್ಲ ಫೇಕೆ. ಗುಲಾಮ್ ಸಾಬು, ಗಾಫರ್ ಸಾಬು ಇವೆಲ್ಲ ಏನಿದ್ದಾರೆ ಎಲ್ಲರೂ ಫೇಕೆ. ಈ ಥರ ಅವರು ಹೊಸ ಪಣಿ ಕೂಡ ಕೂರಿಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಒಂದು 25-30 ಎಕರೆ ಜಮೀನು ಮಾಡ್ಕೊಳ್ಳೋಂಥದ್ದು. ಬೆಂಗಳೂರು ಮೂಲದವ್ರಿಗೆ ಒಂದು 10 ಎಕರೆ ಜಮೀನಿದ್ರೆ 5 ಎಕರೆ ರೇಟಿಗೆ ಮಾರೋದು. ಈ ಥರ ಒಂದು ದಂಧೆ ಈಗ ಇತ್ತೀಚೆಗೆ ಮೇಡಮ್ ಈಗ ಕಾಂಪೌಂಡ್ಗಳಾಗ್ತಾ ಇರೋದು. ಇಷ್ಟು ದಿನ ಏನಿಲ್ಲ, ಇಷ್ಟು ದಿನ ಪೊಸಿಷನ್ ಬರೋದು, ಇಷ್ಟು ದಿನ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಿಮಗೆ ಯಾರಿಲ್ಲ. ಈಗ ಡಿಸ್ಟರ್ಬ್ ಆಗ್ತಾ ಇದೆ. ನಾವು ಹೇಳೋವಂಥದ್ದೇನೆಂದರೆ, ನೀವು ದಯವಿಟ್ಟು ಒಂದು ವರದಿ ರೆಡಿ ಮಾಡಿ ರೀಜ್ನಲ್ ಕಮಿಷನರ್ ಅವರು ಕಳಿಸಿ FSL ರಿಪೋರ್ಟ್ ತರಿಸ್ಕೊಂಡು ಇಷ್ಟು ಜನ ಯಾರು ಬ್ರೇಕ್ ಮಾಡಿದ್ದಾರೆ ಅಂತ ಕಣ್ಮುಂದೆ ಕಾಣ್ತಿದ್ದೀವಿ ಮೇಡಮ್. ನಿಮಗೇನು ದೊಡ್ಡ ವಿಚಾರ ಅಲ್ಲ, ಒಂದೇ ವಾರದಲ್ಲಿ ಕಂಡುಹಿಡಿತೀರಾ. ಅವರೆಲ್ಲರ ಮೇಲೂ 1972 ಈ 72 ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ ಮೇಡಮ್. ಈಗ ಫಸ್ಟ್ ಚಂದ್ರಾಪುರಕ್ಕೆ ಮಾತಾಡ್ತೀನಿ. 72ರಲ್ಲಿ 25 ಎಕರೆ ಜಮೀನು ಎಲ್ಲ ಇವ್ರಿಗೆ ಯಾರಿಗೆ ಹನುಮಂತಪ್ಪ ಅನ್ನೋರು ಮಂಜೂರು ಮಾಡ್ಕೊಂಡು ಯಾರೋ ಹೊಸಕೋಟೆ ಮಾಡ್ತಾರೆ ಜನರಲ್. ಮತ್ತು ಚಿರಂಜೀವಿ ಅನ್ನೋ ವ್ಯಕ್ತಿ ಅವ್ರಿಗೂ ಮಾಡ್ತಾರೆ. ಒಂದೇ ಕುಟುಂಬಕ್ಕೆ 25 ಎಕರೆ ಜಮೀನು ಯಾವ ಥರ ಮಾಡ್ತಾರೆ ಅಂದರೆ, ಒಂದೇ ಒಂದು ಗುಂಟೆಯಲ್ಲಿ ಕೂಡ ಪೊಸಿಷನ್ ಇದೆ. ಊರೇ ಅಲ್ಲ, ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ ಇದು, ಊರೇ ಅಲ್ಲ. ಪೊಸಿಷನ್ನು ಇಲ್ದಿರ ನಕಲಿ ದಾಖಲೆ ಮಾಡಿಕೊಂಡು ಅವರು ಜಮೀನು ಮಂಜೂರಾಗೈತೆ ನಮ್ಮ ಮೇಲೆ ಡಾಕ್ಯುಮೆಂಟೇಷನ್ ಅಂತ ಹೇಳ್ಬಿಟ್ಟು ಈಗ ಹೊಸಕೋಟೆ ಮೂಲಕ ಚಿರಂಜೀವಿ ಅನ್ನೋ ವ್ಯಕ್ತಿಗೆ ಜಮೀನು ಮಾಡ್ತಾರೆ. ಆ ವ್ಯಕ್ತಿ ಒಂದು 200-300 ಜನನ ಬೇರೆ ಬೇರೆ ಕಡೆಯಿಂದ ಬೆಂಗಳೂರು ಅವ್ರನ್ನ ರೌಡಿಗಳನ್ನ ಕರ್ಕೊಂಡು ಇವ್ರು ಬೆಳೆ ಬೆಳೀತಾ ಇದ್ದಿದ್ದ ಜಮೀನು ಎಲ್ಲ ಚಂದ್ರಾಪುರ ಗ್ರಾಮದ ಆ ಬೆಳೆ ಬೆಳೀತಾ ಇದ್ದಂಥ ಜಮೀನುಗಳಿಗೆ ಕಾಂಪೌಂಡ್ ಹಾಕೋದು ಬರ್ತಾರೆ. ಈಗ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಂದರೆ, 1972ರಲ್ಲಿ ಆಗಿರೋಂಥ ಸಾಗುವಳಿ ಚೀಟಿ ಅದು ವಾಸ್ತವ ಏನು, ಅವರು ಪೊಸಿಷನ್ ಇದ್ದೀರಾ, ಬೆಳೆ ಬೆಳೀತೀರಾ, ಏನೇನು ನಡೆದಿದೆ ಅಂತ ಹೇಳ್ಬಿಟ್ಟು ಒಂದು ನೈಜ ವರದಿ ತಗೊಂಡು ರೈತರಿಗೆ ಜಮೀನು ಹಂಚುವಂಥ ಕೆಲಸ ಮಾಡಬೇಕು. ಒಂದು. ಎರಡನೇ ವಿಚಾರ, ಕೋಲಾರ ತಾಲೂಕು ಆಫೀಸರ್ ಮೇಡಮ್ ನೋಡಿ ಮೇಡಮ್, ನಾವು ಇದನ್ನೆಲ್ಲ ನಾವು ಆನೆಕಲ್ಲು ಮತ್ತು ದೇವನಹಳ್ಳಿ ಈ ಕಡೆ ಎಲ್ಲ ನೋಡಿದ್ದೇವೆ ಮೇಡಮ್. ಇನ್ನೇನಾಗಿದೆ, ಒಂದೊಂದು ಗ್ರಾಮದಲ್ಲಿ ನೋಡಿ, ಈಗ ಅಶ್ವತ್ಥಪ್ಪ ನೋಡಿ ಇಶ್ಯೂ ರಿಜಿಸ್ಟರ್ ಎಲ್ಲ ಫೇಕ್ ಮಾಡ್ತಾರೆ. ರೆಕಾರ್ಡ್ ರೂಮಲ್ಲಿ ಇದೆಲ್ಲ ಕ್ರಿಯೇಟ್ ಮಾಡೋದು 2011ರಿಂದ ಈ ಕಡೆ. ರೆಕಾರ್ಡ್ ರೂಮ್ಗೆ ಹೋಗೋವಂಥದ್ದು, ರೆಕಾರ್ಡ್ ರೂಮಲ್ಲಿ ಎಸ್ಟಡಿ ಬರ್ಕೊಳ್ಳೋಂಥದ್ದು, ನಕಲಿ ಪಾಣಿ ಬರ್ಕೊಳ್ಳೋಂಥದ್ದು, ನಕಲಿ ಸಾಗುವಳಿ ಬರ್ಕೊಳ್ಳೋಂಥದ್ದು, ಈ ಥರ ಎಲ್ಲ ಮಾಡಿರೋದು. ಈಗ ಮೊನ್ನೆ ನಾನು ನೋಡಿ ಪೂಜಾರಿ ಚಿಕ್ಕಬಿಟ್ಟಪ್ಪ ಅನ್ನೋ ಒಬ್ಬ ವ್ಯಕ್ತಿ ನಾನು ಬೆಳಮಾರ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ 144ರಲ್ಲಿ ಪೂಜಾರಿ ಚಿಕ್ಕಬಿಟ್ಟಪ್ಪಗೆ 3 ಎಕರೆ 3 ಗುಂಟೆ ಬಿಲ್ಲಾಗುತ್ತೆ. ಹಂಗೆ ಚಾಕರ್ಸ್ನಹಳ್ಳಿ ಗ್ರಾಮದಲ್ಲಿ ಕೂಡ ಅದೇ ವ್ಯಕ್ತಿ ನಮ್ಮಲ್ಲಿ ಐಡೆಂಟಿ ಇದೆಯಾ, ಆಮೇಲೆ ಅದು ಬೇಕಾಗಿದೆಯಾ ಅಥವಾ ಸೇರಿಸಿದಾರಾ ಅಥವಾ ಏನಾದ್ರು ತಿಂದಿದ್ದಾರಾ, ಅದನ್ನ ನಾವು ವೆರಿಫೈ ಮಾಡಿ ವಿ ಕ್ಯಾನ್ ಗಿವ್ ಯು ರಿಪೋರ್ಟ್ ಆ್ಯಂಡ್ ಸಚ್ ಇಸ್ ದ್ಯಾಟ್ ನಾವು ಅದನ್ನು ಕ್ಯಾನ್ಸಲೇಷನ್ KC ಅವ್ರಿಗೆ ಕೂಡ ಕಳಿಸ್ಕೊಡ್ಬೋದು. ಇದು ಮೇಡಮ್ ಚಂದ್ರಾಯಪುರದ ವಿಚಾರ ಬಂದಾಗ ಈ ಮಾತು ನಾನು ಏನಕ್ಕೆ ಅಂತ ಇದ್ದೀನಿ ಅಂದರೆ, ಎಲ್ಲ ಕ್ರಿಯೇಟ್ ಆಗೋದು ಅವ್ರು ತೋರಿಸಂಥ ಇಸ್ವಿ 1972 ಇಸ್ವಿ. 72 ಇದೆಲ್ಲ ಪೂರ್ತಿ. ಈಗೇನು ಬೆಳಮಾರ್ನಲ್ಲಿ ಪೂಜಾರಿ ಚಿಕ್ಕಬಿಟ್ಟಪ್ಪ ಅನ್ನೋ 3 ಎಕರೆ 30 ಗುಂಟೆ, ಮತ್ತು ಚಾಕರ್ಸ್ನಹಳ್ಳಿ ಆಗುತ್ತೆ. ಚಾಕರ್ಸ್ನಹಳ್ಳಿಯಲ್ಲಿ ಅದೇ ವ್ಯಕ್ತಿಗೆ 3 ಎಕರೆ ಜಮೀನು ಮಂಜೂರಾಗುತ್ತೆ. ಅದೇ ರೀತಿ